ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರೋಂತರ ಕಾಣಿಸ್ತಿದ್ದಾನೆ. ಯಾಕೆ ಹೀಗೆ ಮದ್ವೆ ಪ್ರೀತಿ ಮೋಸ ಅಂತ ಮಾತಾಡ್ತಿದ್ದಾನೆ? ಮದ್ವೆಯಿಂದಾನೆ ಇವನು ಹುಚ್ಚ ಆಗಿದ್ದಾನಪ್ಪ. ಇವನ ಹೆಸರು ಶಂಕರ್, ಈ ಊರ್ನವನೇ. ಚೆನ್ನಾಗಿ ಓದಿದ್ದಾನೆ, ಬೇಕಾದ ಶಾಸ್ತಿ ಕೂಡ ಇದೆ. ಆದ್ರೆ ಏನ್ ಲಾಭ? ಹೆತ್ತವರು ಚೆನ್ನಾಗಿ ಬೆಳೆಸಿದ್ದಾರೆ. ಹುಡುಗಿ ಒಳ್ಳೆಯವಳು ಅಂತ ನಂಬಿ ಇವನ ಅಪ್ಪ ಅಮ್ಮ ಇವನಿಗೆ ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೆ ಅವಳಿಗೆ ಬೇರೆ ಪ್ರೇಮ ಸಂಬಂಧ ಇತ್ತು ಅಂತ ಇವನಿಗೆ ಗೊತ್ತಾಯ್ತು. ಆ ಪ್ರೀತಿನ ಮರೆಯೋಕ್ಕಾಗ್ದೆ ಮನ್ಸಿಗೆ ಪೆಟ್ಟು ಬಿದ್ದು ಇವನು ಹುಚ್ಚ ಆಗಿದ್ದಾನೆ. ನಂಬಿಕೆಗೆ ಮೋಸ ಆದ್ರೆ ಎಂಥವರಾದ್ರೂ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ನನಗೆ ಗೊತ್ತಿರೋ ಸೈಕ್ಯಾಟ್ರಿಸ್ಟ್ ಒಬ್ರು ಇದ್ದಾರೆ. ಇವನ್ನ ಅವ್ರ ಹತ್ರ ತೋರಿಸಿರಿ. ಹೊರಡಿ. ಮದುವೆ ಬಿಡ, ಮದುವೆ ಮೋಸ ಮಾಡ್ಬೇಡ, ಮೋಸ ಮಾಡ್ಬೇಡ, ಮೋಸ ಮಾಡ್ಬೇಡ. ನೆನ್ಪಿಟ್ಕೋ, ಮೋಸ ಮೋಸ ಮಾಡ್ಬೇಡ, ಮೋಸ ಮಾಡ್ಬೇಡ. ಯಾಕಮ್ಮ ಹೆಣ್ಮಕ್ಳು ಈ ತರ ಬುದ್ಧಿ ಇಲ್ದಿರೋ ಕೆಲಸ ಮಾಡ್ತಾರೆ? ಪ್ರೀತಿನ ಮುಚ್ಚಿಟ್ಟು ಮದ್ವೆ ಮಾಡ್ಕೊಂಡ್ರೆ ಕಟ್ಕೊಂಡಿರೋ ಗಂಡನ್ ಜೊತೆ ಎರಡೂ ಫ್ಯಾಮಿಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅವ್ರ ಮರ್ಯಾದೆ ಹೇಗೆ ಬೀದಿಲ್ ಬೀಳುತ್ತೆ ಅಂತ ಒಂದ್ಸಲನಾದ್ರೂ ಅವರು ಯೋಚನೆನೂ ಮಾಡಲ್ವಾ? ಪ್ರೀತಿಸ್ತಿರೋ ವಿಷಯ ಹೇಳ್ದೆ ಗಂಡನ್ ಮೋಸ ಮಾಡೋ ಹೆಣ್ಮಕ್ಳು ಅಂದ್ರೆ ನನಗೆ ವಿಪರೀತ ಕೋಪ. ಹೆತ್ತೋರ್ ಪ್ರೀತಿ ಸಲುವಾಗೋ ಅಥವಾ ಹೆದರ್ಕೊಂಡೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಪ್ರೀತಿಸಿದವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ರೆ ಮದುವೆ ಆಗೋ ಹುಡುಗನ ಹತ್ರ ಆ ಪ್ರೀತಿ ಯಾಕೆ ಕಳ್ಕೋಬೇಕಾಗಿ ಬಂತು ಅಂತ ಮುಂಚೆನೆ ನಿಜ ಹೇಳ್ಬೇಕಲ್ವಾ ಅಮ್ಮ? ಅವನ್ ಅರ್ಥ ಮಾಡ್ಕೊಂಡ್ರೆ ಮದುವೆ ನಡೆಯುತ್ತೆ, ಇಲ್ದಿದ್ರೆ ಇಲ್ಲ. ಅದ್ಬಿಟ್ಟು ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರೆ ಯಾವುದೇ ಹುಡುಗ ಆದ್ರೂ ಮಾನಸಿಕವಾಗಿ ನೋವು ಅನುಭವಿಸ್ತಾನೆ. ಅಷ್ಟಕ್ಕೂ ಮೋಸ ಮಾಡಿ ಮದುವೆ ಮಾಡ್ಕೊಳ್ಳುವಂತ ಹೆಣ್ಮಕ್ಳನ್ನ ಕ್ಷಮಿಸ್ಲೇಬಾರ್ದು ಕೈಲಾಶ್. ಪಾಪ ಹುಚ್ಚನ್ನ ನೆನೆಸ್ಕೊಂಡ್ರೆ ನೋವಾಗ್ತಿದೆ. ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅವಿವೇಕದಿಂದ ಕೆಲವು ಹೆಣ್ಮಕ್ಳು ಮಾಡೋ ಕೆಲಸದಿಂದ ಅಲ್ಲಿ ತಂದೆ ತಾಯಿ ಗೌರವ, ಇಲ್ಲಿ ಅತ್ತೆ ಮನೆ ನಂಬಿಕೆ ಎರಡೂ ಮಣ್ಪಾಲಾಗುತ್ತೆ. ಜೀವನ ಪೂರ್ತಿ ಎರಡೂ ಕುಟುಂಬಗಳು ಕುಗ್ಗು ಹೋಗುತ್ತೆ. ಸರಿ ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಬನ್ನಿ.
ಪ್ರೀತಿಸ್ತಿರೋ ವಿಷಯ ಹೇಳ್ದೆ ಗಂಡನ್ ಮೋಸ ಮಾಡೋ ಹೆಣ್ಮಕ್ಳು ಅಂದ್ರೆ ನನಗೆ ವಿಪರೀತ ಕೋಪ. ಪ್ರೀತಿಸಿದವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ರೆ ಮದುವೆ ಆಗೋ ಹುಡುಗನ ಹತ್ರ ಆ ಪ್ರೀತಿ ಯಾಕೆ ಕಳ್ಕೋಬೇಕಾಗಿ ಬಂತು ಅಂತ ಮುಂಚೆನೆ ನಿಜ ಹೇಳ್ಬೇಕಲ್ವಮ್ಮ? ಅಷ್ಟಕ್ಕೂ ಮೋಸ ಮಾಡಿ ಮದುವೆ ಮಾಡ್ಕೊಳ್ಳುವಂತ ಹೆಣ್ಣು ಮಕ್ಕಳನ್ನ ಕ್ಷಮಿಸ್ಲೇಬಾರ್ದು ಕೈಲಾಶ್. ಪಾಪ ಹುಚ್ಚನ್ನ ನೆನೆಸ್ಕೊಂಡ್ರೆ ನೋವಾಗ್ತಿದೆ. ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಪರಿಸ್ಥಿತಿಗಳು ಏನ್ ರಾಧಿಕಾ? ಹಾವಿನ ತರ ಹಗೆ ಸಾಧಿಸ್ತಿದ್ದೆ. ನಿನ್ ಅಪ್ಪನ್ಗೋಸ್ಕರ ನಿನ್ ಪ್ರೀತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ, ಸರಿ. ಆ ಪ್ರೀತಿನ ಮನ್ಸಿಂದ ಶಾಶ್ವತವಾಗಿ ತೆಗಿಬೇಕು ಅಂತ ಆ ನೆನ್ಪುಗಳನ್ನೆಲ್ಲ ಮರ್ತು ಅಮರ್ನ ಫ್ರೆಂಡ್ ತರ ನೋಡ್ಬೇಕು ಅನ್ಕೊಂಡಿದ್ಯಾ? ನಿನ್ ಧ್ಯಾನನೇ ಇಲ್ದೆ ಅಮರ್ ಯಾವತ್ತೂ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಆದ್ರೆ ಕೈಲಾಶ್ ಅವರು ಹೇಳಿದ ಮಾತನ್ನ ನಾನು ಕೇಳಿದ್ರೆ ಮುಂದ್ ಯಾವತ್ತೋ ನಿನ್ ಪ್ರೀತಿ ಬಗ್ಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅದೇ ಅರ್ಥ ಆಗ್ತಿಲ್ಲ ಕಣೆ. ಕೆಂಡದ ಮೇಲೆ ನಡುತ್ತಿ ನಾನೇ. ನನ್ ಮನ್ಸಲ್ಲಿ ಪ್ರೀತಿನೂ ಸಾಯಿಸ್ಬಿಟ್ಟೆ. ಅಮ್ನೋರ್ ಮುಂದೆ ಈ ಮದ್ವೆ ಇಷ್ಟನೇ ಅಂತ ಮನಸಾರೆ ಪ್ರಮಾಣ ಮಾಡಿದ್ದೀನಿ. ಆದ್ರೆ ನಾನೇನು ಅಂತ ನನ್ ಮನ್ಸಿಗೆ ಗೊತ್ತಾದ್ರೆ ಸಾಕಾಗಲ್ಲ. ಕೈಲಾಶ್ ಅವ್ರು ಹೇಳಿದ ಹಾಗೆ ನನ್ ಜೊತೆ ಜೀವನ ಪೂರ್ತಿ ಸಂಸಾರ ಮಾಡೋ ಅವ್ರಿಗೂ ಗೊತ್ತಾಗ್ಬೇಕು. ಇದನ್ನ ಹೇಗಾದ್ರೂ ಕ್ಲಿಯರ್ ಮಾಡ್ಕೋಬೇಕು. ಇಲ್ದಿದ್ರೆ ತಪ್ಪು ಮಾಡ್ತಿದ್ದೀನಿ ಅನ್ನೋ ಗಿಲ್ಟಿ ಫೀಲಿಂಗ್ ನನ್ ಜೊತೆ ಅವ್ರಿಗೂ ಕೂಡ ಯಾವುದೋ ರೂಪದಲ್ಲಿ ನೋವು ಕೊಡ್ತಾನೆ ಇರುತ್ತೆ. ಎರಡೂ ಕುಟುಂಬಕ್ಕೆ ಮೋಸ ಮಾಡಿದ್ದೀನೇನೋ ಅನ್ನೋ ವಿಷಯ ನನ್ನನ್ನ ಬೆನ್ನಟ್ತಾನೆ ಇರುತ್ತೆ. ಪ್ರತಿ ಕ್ಷಣ ನಾನು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹೇಗಾದ್ರೂ ಕೈಲಾಶ್ ಅವ್ರಿಗೆ ಇದನ್ನ ಹೇಳ್ಬೇಕು. ನಾಳೆನೆ ಮದ್ವೆ ಇಟ್ಕೊಂಡು ಈಗ ಹೇಳಿದ್ರೆ ಸಹಿಸ್ಕೋತಾರಾ? ಆವೇಶದಲ್ಲಿ ಮದ್ವೆ ಕ್ಯಾನ್ಸಲ್ ಮಾಡಿದ್ರೆ ಇನ್ನೂ ತೊಂದರೆ ಆಗಲ್ವೇನೆ? ಪ್ರಾಮಾಣಿಕವಾಗಿ ಇರೋದಿಷ್ಟ ಅಂದಿದ್ದಕ್ಕೆ ನನ್ನನ್ನ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ನೀ ಹೇಳ್ದಷ್ಟು ಈಸಿ ಅಲ್ವೇ? ಜನರು ಪ್ರಾಕ್ಟಿಕಲ್ ಆಗಿರ್ಬೇಕು. ನೆಂಟ್ರಿಗೆಲ್ಲ ಮದ್ವೆ ಅಂತ ಹೇಳಾದ್ಮೇಲೆ ಈಗ ನೀನ್ ಪ್ರೀತಿ ಬಗ್ಗೆ ಹೇಳಿದ್ರೆ ಅವರು ಒಪ್ಕೋತಾರೆ ಅನ್ಕೊಂಡಿದ್ಯಾ? ಜನರ ಮುಂದೆ ಮರ್ಯಾದೆ ಇರೋ ಕುಟುಂಬ. ಆತ್ರ ಪಡೋದು ಒಳ್ಳೇದಲ್ಲ ಕಣೆ. ಮನ್ಸಲ್ಲಿರೋದನ್ನೆಲ್ಲ ಲೆಟರಲ್ಲಿ ಬರೀತೀನಿ. ಅವಕಾಶ ಸಿಕ್ಕರೆ ಪರ್ಸನಲ್ ಆಗಿ ಮಾತಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕೈಲಾಶ್ ಅವ್ರಿಗೆ ಮದ್ವೆಗೆ 24 ಗಂಟೆನೂ ಇಲ್ದಿರೋ ಈ ಟೈಮಲ್ಲಿ ಈ ನಿಜ ಹೇಳ್ತಿರೋದು ತಪ್ಪೇ ಆಗಿರ್ಬೋದು. ಆದ್ರೆ ಇದ್ರ ಹಿಂದೆ ನಿಮ್ಮನ್ನಾಗ್ಲಿ ಅತ್ತೆಯವ್ರಿಗಾಗ್ಲಿ ಮೋಸ ಮಾಡ್ಬೇಕು ಅನ್ನೋ ದುರುದ್ದೇಶ ನಂಗಿಲ್ಲ. ನಾನೊಬ್ಬನ್ನ ಪ್ರೀತಿಸಿದ್ದೆ. ಅವನನ್ನ ಪೂರ್ತಿಯಾಗಿ
ಶಾಶ್ವತವಾಗಿ ನನ್ನ ಮನಸ್ಸಿಂದ ತೆಗೆದು ಹಾಕಿನಿ ನಿಮ್ಮನ್ನ ಮದುವೆ ಆಗ್ತಾ ಇದ್ದೀನಿ. ನಮ್ಮ ಪ್ರೀತಿ ನೆನಪುಗಳು ನಮ್ಮ ಸಂಸಾರದಲ್ಲಿ ಯಾವುದೇ ಥರದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲ್ಲ ಅಂತ ಆ ಪ್ರೀತಿನ ಮನಸ್ಸಲ್ಲಿಟ್ಕೊಂಡು ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಯಾವತ್ತೂ ಕಷ್ಟ ಆಗೋ ಹಾಗೆ ನಡ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡಿ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ. ಅವಕಾಶ ಸಿಕ್ಕರೆ ನಿಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡಿ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ಕ್ಷಮಿಸ್ತಿರೋ ಶಿಕ್ಷಿಸ್ತಿರೋ ನಿರ್ಧಾರ ನಿಮ್ದೆ. ರಾಧಿಕಾ. ಈ ಲೆಟರ್ ಕೊಟ್ಟು ಬರ್ತೀನಿ. ಹುಷಾರ್ ಕಣೆ. ಎಲ್ಲಿಗಕ್ಕ? ಒಂದ್ ನಿಮಿಷ ಬರ್ತೀನಿ. ಕೈಯೆಲ್ಲ ಪೇಪರ್ ಏನಕ್ಕ? ಪ್ರಿಯಾ ಪ್ರಿಯಾ ಓಪನ್ ಮಾಡ್ಬೇಡ ಪ್ರಿಯಾ. ಪ್ರಿಯಾ ಕೊಡು. ಪ್ರಿಯಾ ಪ್ರಿಯಾ ಪ್ಲೀಸ್ ಕೊಡು. ಪ್ರಿಯಾ ಕೊಡು. ನಾನ್ ಕೊಡಲ್ಲ. ಪ್ರಿಯಾ ಇದೇನು ಅಂತ ಹೇಳಿದ್ರೆ ಕೊಡ್ತೀನಿ. ಪ್ರಿಯಾ ಪ್ಲೀಸ್ ಆ ಲೆಟರ್ ಇಲ್ಲಿ ಕೊಡು. ಪ್ರಿಯಾ ಓಪನ್ ಮಾಡ್ಬೇಡ. ಆ ಲೆಟರ್ನ ನಾನು ಕೈಲಾಶ್ ಅವ್ರಿಗೋಸ್ಕರ ಬರ್ತಿರೋದು. ಓಹೋ, ಸಾಹೇಬ್ರಿಗೋಸ್ಕರ ಬರ್ದಿದ್ ಲವ್ ಲೆಟ್ರಾ? ಪರವಾಗಿಲ್ವೇ, ಮದ್ವೆಗ್ ಮುಂಚೆನೆ ಭಾವಿ ಗಂಡಂಗೋಸ್ಕರ ಲವ್ ಲೆಟರ್ ಬರ್ದಿದ್ಯಾ ಅಂತ ಆಯ್ತು. ಪ್ರಿಯಾ ಆ ಲೆಟರ್ ಇಲ್ಲಿ ಕೊಡು. ನೀನ್ ಯಾಕಕ್ಕ ಪಾರಿವಾಳ ತರ ನಿನ್ನ ಈ ಲವ್ ಲೆಟರ್ನ ಸಾಹೇಬ್ರಿಗೆ ನಾನ್ ಕೊಡ್ತೀನಿ, ಸರಿನಾ? ಬಾಯ್ ಬಾಯ್. ಪ್ರಿಯಾ ಒಂದ್ ನಿಮಿಷ ಇರು. ಪ್ರಿಯಾ ಪ್ರಿಯಾ ಬಾವಂಗ್ ಕೊಟ್ಬರ್ತೀನಿ. ಪ್ರಿಯಾ ನಾನು ಹೇಳೋದ್ ಕೇಳು ಪ್ರಿಯಾ. ಇದು ಒಂದ್ ಲೆಕ್ಕದಲ್ಲಿ ಒಳ್ಳೇದೇ ಬಿಡು. ಅಷ್ಟೇ ಬಿಟ್ರೆ ರಿಸಲ್ಟ್ ಬರೋವರೆಗೂ ವೇಟ್ ಮಾಡ್ಲೇಬೇಕಷ್ಟೇ. ಸಾಹೇಬ್ರೆ, ನೀವಾ? ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳಕ್ ಬರ್ಲಿಲ್ಲ ಸಾಹೇಬ್ರೆ, ನಿಮ್ಗೋಸ್ಕರ ನಮ್ಮ ಅಕ್ಕ ಕಳ್ಸಿರೋ ರಾಯಭಾರ ತಗೊಂಡ್ ಬಂದಿದೀನಿ. ರಾಯಭಾರನ ಅಂದ್ರೆ? ಹಾ, ನಿಮ್ ಭಾವಿ ಶ್ರೀಮತಿಯವರು ಅವಳ ಭಾವಿ ಗಂಡಂಗೆ ಒಂದ್ ಲವ್ ಲೆಟರ್ ಬರ್ದಿದ್ದಾಳೆ, ಅದನ್ನೇ ತಗೊಂಡ್ ಬಂದೆ. ನಿಮ್ಮೇಲೆ ಅವಳಿಗಿರೋ ಪ್ರೀತಿನೆಲ್ಲ ತುಂಬ್ಸ್ ಬರ್ದಿರೋ ಹಾಗಿದೆ. ತುಂಬಾ ಭಾರ ಇದೆ. ತಗೊಳ್ಳಿ ಸಾಹೇಬ್ರೆ. ಬಾಯ್. ಬಾಯ್.
ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ನಿನ್ ಮನ್ಸಲ್ಲಿ ಏನೂ ಮುಚ್ಚಿಟ್ಕೊಳ್ದೆ ಪ್ರಾಮಾಣಿಕವಾಗಿ ಇರೋ ಎಲ್ಲಾ ವಿಷಯನ ಬರ್ದಿರೋದ್ರಿಂದ ಕೈಲಾಶ್ ಅವರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಇವ್ನು ಇರೋ ನಿಜ ಏನ್ ಬರ್ದಿರ್ಬೋದು, ಕೈಲಾಶ್ ಅರ್ಥ ಮಾಡ್ಕೊಳ್ಳೋದು ಅಂದ್ರೇನು? ನಿನ್ ತ್ಯಾಗ ವ್ಯರ್ಥ ಆಗಲ್ಲ. ಪ್ರೀತಿ ನಿನ್ ಮದ್ವೆಗೆ ಅಡ್ಡ ಆಗಲ್ಲ ರಾಧಿಕಾ. ಯಾವುದೇ ಅಡಚಣೆ ಇಲ್ದೆ ನಿನ್ ಮದ್ವೆ ಆಗತ್ತೆ. ಅಷ್ಟಕ್ಕೂ ಕೈಲಾಶ್ ಅವರು ನಾನು ಬರ್ದಿರೋ ಪತ್ರನ ಓದಿದ್ರೋ ಇಲ್ವೋ? ನನ್ನ ಪ್ರೀತಿ ವಿಷಯನ ಅವ್ರು ಈ ಟೈಮಲ್ಲಿ ಹೇಗೆ ರಿಸೀವ್ ಮಾಡ್ತಾರೋ ಏನೋ. ಏನ್ ಪ್ರೀತಿನೇ? ಹೇಳೆ, ಪ್ರೀತಿ ಅಂತಿದ್ಯಾ, ಕೈಲಾಶ್ ಅವ್ರಿಗೆ ಪತ್ರ ಬರ್ದಿದ್ದೀನಿ ಅಂತಿದ್ಯಾ, ಏನ್ ನಡೀತಿದ್ಯಾ ಹೇಳೆ? ಅದು ಅದು ಈಗ ಹೇಳೆ, ಏನ್ ಪ್ರೀತಿನೇ? ಕೈಲಾಶ್ ಅವ್ರಿಗೆ ಏನ್ ಪತ್ರ ಬರ್ದಿದ್ಯಾ? ಇಷ್ಟಕ್ಕೂ ಏನ್ ನಡೀತಿದ್ಯೆ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ಆತರ ಏನಿಲ್ಲ. ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡಿ. ಹೇಳು ರಾಧಿಕಾ. ನೀನ್ ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ. ನಾನು ಒಬ್ರನ್ನ ಪ್ರೀತಿಸಿದ್ದೆ. ಕೆಲಸ ಮಾಡ್ಬಿಟ್ಟೆ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ಎಂತ ಕೆಲಸ ಮಾಡ್ಬಿಟ್ಟಿಯೇ ನೀನು? ಮನೆ ಹಾಡಿ ಎಂತ ಕೆಲಸ ಮಾಡ್ಬಿಟ್ಟಿಯೇ? ಅಮ್ಮ ಪ್ಲೀಸ್ ಅಮ್ಮ, ಬಿಟ್ಟಿಯೇ ಅಮ್ಮ ಪ್ಲೀಸ್. ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯೇ? ಅಯ್ಯೋ ಈ ಮದ್ವೆ ನಿಶ್ಚಯ ಆದಾಗಿಂದ ನನ್ ಮಗಳ ಮದ್ವೆ ನೋಡೋವರೆಗೂ ನನ್ನನ್ ಸಾಯಿಸ್ಬೇಡಪ್ಪ ದೇವ್ರೆ ಅಂತ ನಿಮ್ಮಪ್ಪ ಬೇಡ್ಕೊಂಡ್ರಲ್ಲೇ. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೇಳೋದ್ ಕೇಳು. ಅಯ್ಯೋ ಆ ದೇವ್ರ ಕರುಣೆ ತೋರ್ಸಿದ್ರು, ನೀನೇ ನಿನ್ ಕೈಯಿಂದ ನಿಮ್ಮಪ್ಪನ ಸಾಯಿಸ್ತಿದ್ಯಲ್ಲೇ. ಈ ವಿಷಯ ಗೊತ್ತಾದ್ರೆ ಮರುಕ್ಷಣನೇ ನಿಮ್ಮಪ್ಪ ಜೀವಂತವಾಗಿರೋದಿಲ್ಲ. ನೀನೇ ನಿಮ್ಮಪ್ಪನ್ ಸಾಯಿಸ್ತಾ ಇದ್ಯಾ? ನೀನೇ ನಿಮ್ಮಪ್ಪನ್ ಸಾಯಿಸ್ತಾ ಇದ್ಯಾ? ನಿಮ್ಮಪ್ಪನ್ ಸಾಯಿಸ್ತಾ ಇದ್ಯಾ? ನಿಮ್ಮಪ್ಪನ್ ನೀನೇ ಸಾಯಿಸ್ಬಿಡ್ಸಲ. ನಾನು ಹೇಳೋದನ್ನ ಕೇಳಮ್ಮ ಅಮ್ಮ, ದಯವಿಟ್ಟು. ನಾನ್ ಸಾಯಿಸಿದ್ದು ಅಪ್ಪನಲ್ಲಮ್ಮ, ನನ್ನ ಪ್ರೀತಿನ. ರಾಧಿಕಾ, ನನ್ನ ಬೆರಳು ಹಿಡಿದು ನನ್ನ ನಡೆಸಿದ ಅಪ್ಪನ ಆಸೆ ಪ್ರಕಾರನೇ ಕೈಲಾಶ್ ಅವ್ರ ಜೊತೆಗೆ 7 ಹೆಜ್ಜೆ ಇಡೋದಕ್ಕೆ ತಯಾರಾದೆ. ಜೀವನದಲ್ಲಿ ಅವ್ರ ಬಗ್ಗೆ ಬಿಟ್ಟು ನನ್ನ ಮನಸ್ಸಲ್ಲಿ ಇನ್ಯಾರ ಆಲೋಚನೆನೂ ಬರಲ್ಲ. ನಂಗೆ ಜನ್ಮ ಕೊಟ್ಟು ನನ್ನ ಇಷ್ಟಗಳಿಗೆಲ್ಲ ಬೆಲೆ ಕೊಟ್ಟ ಅಪ್ಪನ ಋಣನ ತೀರ್ಸೋ ಅವಕಾಶನ ದೇವರು ನನಗೆ ಈ ರೂಪದಲ್ಲಿ ಕೊಟ್ಟಿದ್ದಾನೆ. ನಾನು ಈ ಅವಕಾಶನ ಕಳ್ಕೊಳ್ಳಲ್ಲ ರಾಧಿಕಾ.